ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಮತ್ತು ಬೆಳಗ್ಗೆದು ಸ್ವಲ್ಪ ಎಗ್ ಬಿರಿಯಾನಿನೂ ಸ್ವಲ್ಪ ಹಾಗೇ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತಾರಾ ವಿಲೇಜ್ ಲೈಫ್ ಕನ್ನಡ ವಿಲೇಜ್ ಕುಕ್ಕಿಂಗ್. ಫ್ರೆಂಡ್ಸ್, ಟೈಮ್ ಬಂದು ಮಧ್ಯಾಹ್ನ 3 ಗಂಟೆ ಆಗಿದೆ. ಇವತ್ತು ಬಂದು ಮಂಗಳವಾರ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಂಗಳವಾರ ಮಧ್ಯಾಹ್ನ 3 ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟರ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ಈಗ ಹೊಲದೊಳಗೆ ಹುಲ್ ಕುಯ್ಯೋಣ ಅಂತ ಬಂದಿದ್ದೀನಿ. ಆಡಿಗೆ ಸ್ವಲ್ಪ ಹುಲ್ ಕುಯ್ಕೊಂಡು ಹೋಗ್ಬೇಕಾಯಿತು. ಈಗ ತಾನೇ ಜಸ್ಟ್ ಸೋನೆ ಥರ ಬಂತು. ಸೋನೆ ಥರ ಬಂದರೆ ಹೊಲದೊಳಗೆ ಬೇಜಾರು, ಬರೋದಕ್ಕೆ ಬೇಜಾರು ಫ್ರೆಂಡ್ಸ್. ಯಾಕೆ ಅಂದರೆ ಗಿಡದ ಮೇಲೆಲ್ಲ ನೀರು ಕುಂತಿರುತ್ತೆ, ಅದು ಬಟ್ಟೆಗೆಲ್ಲ ತೇವ ಆಗ್ತಾ ಇರ್ತದೆ. ಅದಕ್ಕೆ ಮಳೆ ಬಂದ್ರೇ ಹೊಲದೊಳಗೆ ಬರೋಕ್ಕೆ ಬೇಜಾರು. ಏನು ಮಾಡೋದಕ್ಕಾಗಲ್ಲ, ಬರಲೇಬೇಕು. ಇಲ್ಲಾಂದರೆ ಅವು ಪಾಪ ಬಡ್ಕೊತಾನೇ ಇರ್ತವೆ ಮೇವು ಹಾಕಲಿಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ಇವಾಗ ಬಂದಿದ್ದೀನಿ. ಇವಾಗ ಸ್ವಲ್ಪ ಹುಲ್ಲನ್ನ ಕುಯ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ನಮ್ಮ ಹೊಲದೊಳಗಂತೂ ಹುಲ್ಲು ಬೇಜಾನಿದೆ. ಈ ಎಣ್ಣೆ ಸೊಪ್ಪು ಅಂತ ಅಂತಾರಲ್ಲ, ಎಣ್ಣೆ ಗಿಡ, ಅದಂತೂ ನೋಡಬೇಕು ಎಷ್ಟಿಷ್ಟು ಆಹಾರ ಅಂಟ್ಕೊಂಡಿದೆ ಅಂತ ಅಂದ್ಬಿಟ್ಟು. ಒಂದು 2 ಗಿಡ ಕಿತ್ಕೊಂಡೋಗಿ ಹಾಕಿದ್ರೆ ಸಾಕು, ನಮ್ಮ ಆಳುಗಳಿಗೆ ಹೊಟ್ಟೆ ತುಂಬುತ್ತೆ, ಅಷ್ಟು ದೊಡ್ಡದಾಗಿದ್ದಾವೆ. ನಾನು ಹುಲ್ಲನ್ನ ಕುಯ್ಕೊಂಡಿದ್ದೀನಿ. ಇವಾಗ ಹೋಗ್ಬಿಟ್ಟು ಆಡಿಗೆ ಇಕ್ಬಿಟ್ಟು, ಸ್ವಲ್ಪ ಪಾತ್ರೆ ಇದ್ದಾವೆ, ಬೆಳಗ್ಗೆ ಪಾತ್ರೆ ವಾಶ್ ಮಾಡಿದ್ದು ಮತ್ತೆ ವಾಶೇ ಮಾಡಿಲ್ಲ. ಇವಾಗ ಹೋಗಿ ಸ್ವಲ್ಪ ಪಾತ್ರೆ ವಾಶ್ ಮಾಡಬೇಕು. ಮತ್ತು ನಾನು ಮನೆ ಹತ್ರ ಸಿಗ್ತೀನಿ ನಿಮಗೆ. ಫ್ರೆಂಡ್ಸ್, ನಮಗಂತೂ ಹೆಣ್ಮಕ್ಳಿಗೆ ಕೆಲಸಗಳೆಲ್ಲ ಬೆಳಗ್ಗೆನೇ ಆಗಿಬಿಟ್ರೆ ತುಂಬಾ ಖುಷಿಯಾಗುತ್ತೆ. ಈ ಪಾತ್ರೆ ಬೆಳಗೋದಾರಾಗಲಿ, ಬಟ್ಟೆ ತೊಳೆಯೋದಾರಾಗಲಿ, ಎಲ್ಲ ಕೆಲಸ ಬೇಗನೆ ಮುಗಿಸ್ಕೊಂಡ್ಬಿಡ್ಬೇಕು. ಕೆಲಸಗಳು ನಾವು ಅವಾಗ ಮಾಡ್ತೀನಿ ಇವಾಗ ಮಾಡ್ತೀನಿ ಅಂತ, ಮಧ್ಯಾಹ್ನ ಮಾಡ್ತೀನಿ ಸಂಜೆ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಆ ಕೆಲಸಗಳು ಹಂಗೇ ಇರ್ತವೆ. ಆಮೇಲೆ ಕೆಲಸ ಮಾಡೋದಕ್ಕೆ ಬೇಜಾರಾಗ್ತಾ ಇರುತ್ತೆ. ನಾವು ಬೆಳಗ್ಗೆನೇ ಹೊತ್ತಿನಂತೆ ತಿಂಡಿ ಆಗಿದ ತಕ್ಷಣ ಪಾತ್ರೆ ವಾಶ್ ಮಾಡಿ, ಬಟ್ಟೆ ಎಲ್ಲ ವಾಶ್ ಮಾಡಿ, ಎಲ್ಲ ಕೆಲಸ ಮುಗಿಸ್ಬಿಟ್ರೆ ಏನೋ ಒಂಥರ ಖುಷಿ ಇರುತ್ತೆ. ನಾವು ಅವಾಗ ಮಾಡ್ತೀವಿ ಇವಾಗ ಮಾಡ್ತೀವಿ ಅಂತ ಅಂದ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಬರ್ತೀವಿ. ಇವತ್ತು ನನ್ನ ಪರಿಸ್ಥಿತಿ ಹಂಗೆ ಇದೆ. ನಾನು ಬೆಳಗ್ಗೆನೇ ಪಾತ್ರೆನ ವಾಶ್ ಮಾಡಿರಲಿಲ್ಲ. ತಿಂಡಿ ತಿಂದ್ಬಿಟ್ಟು ಸುಮ್ಮನೆ ಹಾಗೇ ಇದ್ದೆ. ಇವಾಗ ವಾಶ್ ಮಾಡೋದಕ್ಕೆ ತುಂಬಾ ಬೇಜಾರಾಗ್ತಿತ್ತು. ಅದಕ್ಕೆ ಈಗ ಬೇಗ ಪಾತ್ರೆ ವಾಶ್ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನು ಮಿಕ್ಕಿದ ಕೆಲಸಗಳ ಸ್ಟಾರ್ಟ್ ಮಾಡ್ಕೋಬೇಕು. ಈಗಂತೂ ವಾತಾವರಣ ಹೇಗಿದೆ ಅಂತ ಅಂದರೆ, ಸ್ವಲ್ಪ ಹೊತ್ತು ಸೋನೆ ಬರುತ್ತೆ, ಆಮೇಲೆ ಬಿಸಿಲು ಹತ್ತುತ್ತೆ. ಸೋನೆ ಬಂತು ಅಂದ್ರೂ ಕೆಲಸ ಮಾಡೋದಕ್ಕೆ ಆಯ್ತಾ ಇರಲ್ಲ. ನೆಕ್ಸ್ಟು ಹೇಳಬೇಕು ಅಂತ ಅಂದರೆ, ಗಾಳಿಗಂತೂ ತುಂಬಾ ಗಾಳಿ ಬೀಸ್ತಾ ಇರುತ್ತೆ ನೋಡಿ, ಸಖತ್. ಒಂದು ಬಟ್ಟೆ ತೊಳೆದು ಈಚೆ ಒಣಗಾಕಂಗಿಲ್ಲ, ಎಲ್ಲ ಗಾಳಿಗಂತೂ ಎಲ್ಲ ತೂರ್ಕೊಂಡು ಹೋಯ್ತಾ ಇರ್ತೇವೆ. ಬಟ್ಟೆ ತೊಳೆಯೋಕ್ಕೂ ಬೇಜಾರು, ಬಟ್ಟೆ ತೊಳೆದ್ರೆ ಎಲ್ಲಿ ಒಣಗಾಕಬೇಕು ಅನ್ನೋ ಬೇಜಾರಾಗ್ತಾ ಇರುತ್ತೆ. ಇನ್ನು ಒಳಗಡೆ ಒಣಗಾಕಿರೆ ಅವು ನೀಟಾಗಿ ಒಣಗದಲ್ಲೇ ಸ್ಮೆಲ್ ಬರ್ತವೆ. ಈಚೆ ಒಣಗಾಕಿರೆ ನಾವು ಕ್ಲಿಪ್ ಹಾಕಿರೋ ಸಹ ಕ್ಲಿಪ್ನೇ ಕಿತ್ಕೊಂಡ್ಬಿಟ್ಟು ಎಲ್ಲ ಗಾಳಿ ಬೀಳ್ತಾ ಇರ್ತೇವೆ. ನೋಡ್ಬೋದು, ನನ್ನ ಫೋನು ಹ್ಯಾಂಗರಲ್ಲಿ ಇಕ್ಕಿದ್ದೀನಿ, ಫೋನು ಟ್ರೈಪ್ಯಾಡಲ್ಲಿ ಇಟ್ಟಿದ್ದೀನಿ ನೋಡಿ, ಫೋನೇ ಸಹ ಹೆಂಗೆ ಅಳ್ಳಾಡ್ತಿದೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಫೈನಲಿ ಪಾತ್ರೆ ಎಲ್ಲ ಅರ್ಧ ಆದೋ. ಈಗ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಬಂದಾಯಿತು. ಈಗ ಪಾತ್ರೆಗಳನ್ನೆಲ್ಲ ಜೋಡಿಸ್ತಾ ಇದ್ದೆ. ನಮ್ಮದು ಅಡುಗೆ ಮನೆ ಚಿಕ್ಕ ಆಗಿರೋದ್ರಿಂದವ ನನ್ನ ಪಾತ್ರೆಗಳು ಒಂದೊಂದೇ ಜೋಡಿಸ್ಬೇಕು, ಇಲ್ಲ ಅಂದರೆ ಎಲ್ಲ ಕೆಳಗಡೆ ದಬ ಬೀಳ್ತಾ ಇರ್ತವೆ.
ಫ್ರೆಂಡ್ಸ್ ಟೈಮ್ ಬಂದು 4:15 ಆಗಿತ್ತು ನೋಡಿ. ಗಿಡದಲ್ಲಿ ಏನು ಸಖತ್ತಾಗಿ ಹೂವು ಅರಳಿದ್ದೇವೆ ಅಂತ ಅಂದ್ಬಿಟ್ಟು ಇವಾಗ ಇವನ್ನ ಹೂವು ಎಲ್ಲ ಬಿಡಿಸ್ಕೊಂಡು ಹೂವು ಕಟ್ಬೇಕು. ಇವಾಗ ಕಟ್ಬಿಟ್ಟು ಸ್ವಲ್ಪ ತಲೆಗೆ ಮುಟ್ಕೊಳ್ತೀನಿ. ಬನ್ನಿ ಇವಾಗ ಹೂವು ಕಿತ್ಕೊಳ್ಳೋಣ. ನೋಡಿ ಹೂವು ಎಷ್ಟು ಚೆನ್ನಾಗಿ ಅರಳಿದ್ದಾವೆ. ಘಮ ಮಾತ್ರ ಹಂಗೆ ಬರ್ತಾ ಇದೆ. ಬನ್ನಿ ಇವಾಗ ಈ ಹೂವು ಕಟ್ಟೋಣ. ನಿಂದೆ ಒಂದು ಸುಖ. ನಮ್ಮ ಸಿದ್ಧಿ ಫ್ರೆಂಡ್ಸ್ ನೋಡಿ ಚಳಿಗೆ ಹೆಂಗ್ ಮಲಗಿದ್ದಾಳೆ ಅಂತ. ನಾನು ಸ್ವೆಟ್ರ್ ಅಡಿ ಕಾಯ್ಕೊಂಡು ಕೂದಲೆಲ್ಲ ಬೀಳಿಸ್ಕೊಂಡು ಹೂವು ಕಟ್ಟೋಣ ಬಾ. ಫ್ರೆಂಡ್ಸ್ ನೋಡಿ ಹೂವು ಮಾತ್ರ ಎಷ್ಟು ಸಖತ್ತಾಗಿದೆ ಗೊತ್ತಾ. ನನಗಂತೂ ತುಂಬಾನೇ ಖುಷಿ ಆಗ್ತೈತೆ. ನಾನು ಹೊರಗಡೆನೆ ಹೂವು ತಗೊಂಬಂದು ಮಡ್ಕೊಳ್ತಾ ಇದ್ದು, ಅದು ಎಲ್ಲರೂ ಊರಿಗೆ ಹೋಗ್ಬೇಕಾರೆ ಯಾವ್ದಾರು ಹಬ್ಬ ಫಂಕ್ಷನಲ್ಲಿ ಇವಾಗ ನಮ್ಮ ಮನೆ ಹತ್ರನೇ ಕಿತ್ಕೊಂಡು ಬಿಡಿಸ್ಕೊಂಡು ಮಡ್ಕೊಳಕ್ಕೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ. ಅದು ನನಗಂತೂ ಮಲ್ಲಿಗೆ ಹೂವು ಅಂತ ಅಂದ್ರೆ ಸಖತ್ತು ತುಂಬಾನೇ ಇಷ್ಟ. ಇಷ್ಟು ವರಿ ಫ್ರೆಂಡ್ಸ್ ಟೈಮ್ ಬಂದು ಸಂಜೆ 5:15 ಆಗಿದೆ. ಹಸುಗಳನ್ನೆಲ್ಲ ಮೇದಿ ಕಟ್ಟಿದ್ನೆಲ್ಲ ಈಗ ಇಟ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ತುಂಬಾ ಗಾಳಿ ಬೀಸ್ತಾ ಇದೆ. ಆಲ್ರೆಡಿ ಕೆಲಸಗಳೆಲ್ಲ ಮನೆ ಕೆಲಸ ಎಲ್ಲ ಮುಗ್ದಿದ್ದಾವೆ. ಇವಾಗ ಹಸು ಇಟ್ಕೊಂಬಂದು ಹಸುಗೆ ತಿಂಡಿ ತಿನ್ನಿಸಿರೆ ಅದೊಂದು ಕೆಲಸ ಮುಗೀತು. ನೆಕ್ಸ್ಟು ಅಡುಗೆ ಏನು ಮಾಡಬೇಕು ನೈಟಿಗೆ ಅಂತ ಅಂದ್ಬಿಟ್ಟು ನೋಡಬೇಕು. ಅಲ್ಲ 5:15 ನಡೀರಿ ಹೋಗೋಣ ನಡೀರಿ. ಬಾ ಬರಲ್ಲ ಬಾ ನಡಿ ಬಾ. ಇವಳು ಬರಲ್ಲ. ಅವಳು ಬಾ ಅಂದ ತಕ್ಷಣನೇ ಬರ್ತಾಳೆ. ಇವಳಿಗಿನ್ನೂ ಅಭ್ಯಾಸ ಆಗಿಲ್ಲ. ಬೋವನ ಬಾ. ನಿಂಗೂ ಟೈಮ್ ಆಗಿಲ್ವಾ? ನೋಡಿ ಇವಳನ್ನ ಕರಿತೀನಿ, ಅವಳು ಬರಲಿಲ್ಲ. ಬಾ ಇಲ್ಲಿ. ಇವಳು ಬರ್ತಾಳೆ, ಅವಳು ಬರಲ್ಲ. ನೋಡಿ ರೋಹನ್ ಮನೆ ಹತ್ರಕ್ಕೆ. ಫ್ರೆಂಡ್ಸ್ ಇವ್ರನ್ನ ಕರ್ಕೊಂಡೋಗಿ ಮನೆ ಹತ್ರ ಕಟ್ಟಿ ತಿಂಡಿ ತಿನ್ಸಾದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಗುದ್ದಿ ಬಿಡೋ ಕಣವ. ನೋಡಿ ರೋಹನ್ ಬಾರೆ. ಅವಳಲ್ಲಿ ಅಲ್ಲೋಯ್ತಾವಳೆ. ಬಾ. ಬೆಳಗಿಂದ ಇದು ಬಾಯಿ ಹೆಂಗೆ ಇದು ಮಾಡ್ಕೊಂಡು ಬಟ್ಟೆ ಕಟ್ಕೊಂಡು ನಿಂತಿರ್ತೀರಾ? ಬೆಳಗ್ಗೆ 7:15 ಕಟ್ಟಿದೆ, 7:30 8 ಗಂಟೆ ಕಟ್ಟಿದೆ. ಸಂಜೆ 6 ಗಂಟೆ 5:15ವರೆಗೂ ಮೇಯ್ತಾರೆ. ಈಗ ರೋಡಲ್ಲಿ ಮೇಯ್ಯ ಕೂಡ ಆಡ್ತಾವಳೆ. ಯಾವಾರು ಗಾಡಿಗಳು ಬಂದರೆ ಆ ಕಡೆಯಿಂದ ಹೆಂಗೆ ಜಂಪ್ ಮಾಡ್ಕೊಂಡು ನನ್ನೇ ಬೀಳಿಸ್ಬಿಡ್ಬೇಕಾದ್ರೆ ಹೊಡೋಯ್ತಾರೆ. ಯಾರು ಎದುರುಗಡೆ ಒಂದು ಬೈಕ್ ಬರೋಂಗಿಲ್ಲ, ಇಲ್ಲ ಒಂದು ಏನು ಬರೋಂಗಿಲ್ಲ. ಬಾ. ನೋಡಿ ಅವಳು ಮನೆ ಹತ್ರ ಓಡ್ತಾ ಕೂತಾಳಲೆ. ನೀನು ಫ್ರೆಂಡ್ಸ್ ಟೈಮ್ ಬಂದು ನೈಟು 7:15 ಆಗಿದೆ. ಆ ಟೈಮ್ ತೋರಿಸ್ತೀನಿ ನಾನು ನಿಮಗೆ. ನೋಡಿ 7:15 ಆಗಿದೆ. ಇವಾಗ ನೈಟ್ ಅಡುಗೆಗೆ ನೆನ್ನೆ ಮಾಡಿದ್ದು ನುಗ್ಗೆ ಸೊಪ್ಪಿನ ಸಾಂಬಾರಿತ್ತು. ಅದಕ್ಕೇ ರೈಸ್ ಮಾಡಿದ್ದೀನಿ. ರೈಸ್ ಮಾಡಿಬಿಟ್ಟು ನೋಡಿ ಒಂದು ಸೈಡು ಸಾಂಬಾರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಸಾಂಬಾರು ಬಿಸಿ ಆಗ್ತಾ ಇದೆ. ಮತ್ತು ನೋಡಿ ಸ್ವಲ್ಪ ಪಕೋಡ ಮಾಡೋಣ ಅಂತ ಅಂದ್ಬಿಟ್ಟು ನೆಂಚ್ಕೊಳ್ಳೋದಕ್ಕೆ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟು
ಈ ಕಡೆ ಹಾಲನ್ನ ಬಿಸಿ ಮಾಡಿ ಇಟ್ಟಿದ್ದೀನಿ, ಮತ್ತು ಕುಕ್ಕರಲ್ಲಿ ನೋಡ್ಬೋದು ಅಲ್ಲಿ ರೈಸ್ ಮಾಡಿ ಇಟ್ಟಿದ್ದೀನಿ ನೋಡಿ. ಇವಾಗ ಎಣ್ಣೆನೂ ಕಾದಿದೆ. ಹಿಟ್ಟು ಸ್ವಲ್ಪ ಇತ್ತು ಫ್ರೆಂಡ್ಸ್, ಅದಕ್ಕೆ ನಾನು ನೋಡಿ ಈರುಳ್ಳಿನ ಈ ರೀತಿ ಕಟ್ ಮಾಡಿದ್ದೀನಿ. ಈ ರೀತಿ ಕಟ್ ಮಾಡಿದರೆ ಆ ಹಿಟ್ಟು ಸ್ವಲ್ಪ ತಗೊಳುತ್ತೆ ಫ್ರೆಂಡ್ಸ್. ಈರುಳ್ಳಿನ ಉದ್ದುದ್ದ ಕಟ್ ಮಾಡಿದರೆ ಹಿಟ್ಟು ಸ್ವಲ್ಪ ಇದ್ರೂ ನಡೆಯುತ್ತೆ, ಪಕೋಡ ಟೈಪ್ ಆಗುತ್ತೆ. ಹಿಟ್ಟು ಕಮ್ಮಿ ಇದ್ದು ನಾವು ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿದರೆ ಹಿಟ್ಟು ಸಾಲ್ಟೇಜ್ ಆಗುತ್ತೆ, ಅದಕ್ಕೆ ನಾನು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿದ್ದೆ. ನೋಡಿ ಇವಾಗ ಇದು ರೆಡಿ ಆಯಿತು. ಎಣ್ಣೆ ಮಾತ್ರ ಕುಡ್ದಿಲ್ಲ, ಏಕೆಂದರೆ ಬಜ್ಜಿ ಬೋಂಡಗಳು ಎಣ್ಣೆ ಕುಡಿದ್ಬಿಟ್ರೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಒಂಥರ ಒಂದೆರಡು ತಿಂದ ತಕ್ಷಣವೇ ಅಲ್ಲೇ ಒಂಥರ ಮಕ್ಕ ತಿಕ್ತಂಗೆ ಆಗ್ತಾ ಇರುತ್ತೆ. ಎಣ್ಣೆನ ಕುಡಿಬಾರ್ದು. ಎಣ್ಣೆನ ಕುಡಿಲಿಲ್ಲ ಅಂತ ಅಂದರೆ ಆಯಿಲಲ್ಲಿ ಚೆನ್ನಾಗಿದ್ದಾಗಲಿಲ್ಲ, ಆಯಿಲ್ ಕುಡಿಲಿಲ್ಲ ಅಂತ ಅಂದರೆ ಬಜ್ಜಿ ಬೋಂಡ ಸೂಪರಾಗಿರ್ತವೆ, ಮಸ್ತಾಗಿರ್ತವೆ. ಡಾಕ್ಟರ್ ಬಿ ಪಿ ಚೆಕ್ ಮಾಡಿ ಫ್ರೆಂಡ್ಸ್, ಬನ್ನಿ ಬಿ ಪಿ ಚೆಕ್ ಮಾಡಿಸ್ಕೊಳ್ಳೋಣ. ಡಾಕ್ಟರ್ ಬಿ ಪಿ ಚೆಕ್ ಮಾಡ್ತಾರೆ. ಡಾಕ್ಟರ್ ನರ್ಸ್ ಇರೋದಿರೋ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಬಂದ್ಬೇಕು, ಚೆಕ್ ಮಾಡ್ತಿದ್ದಾರೆ. ಬಾಕ್ಸ್ ಒಳಗೆ ಬಂದೈತೆ. ಎಲ್ಲವೂ ಮಡಿಕೊಂಡಿರ್ತಾರ, ಮಳೆ ಚೆಕ್ ಮಾಡ್ಕೊಂಡು. ಬಿ ಪಿ ಇರೋ ಮನೆ ಮಡಿಕೋಬೇಕು. ಉಲ್ಟಾ ಹಾಕಿರ್ಬೇಕು ನೋಡ್ರಿ ಡಾಕ್ಟರ್. ಕರೆಕ್ಟ್ ಹಾಕಿದ್ದಾರೆ. ಈಗ ತೋರಿಸಿ. ಇತ್ತಲ್ಲ ಬೆಳಗಿಂದ ಮಾತಾಡೋದು 3 ದಿನ ಆಯಿತು ಮಾತಾಡಿ. ಎಲ್ಲ ಕ್ಲೀನಿಂಗ್ ಕೆಲಸ ನಡೀತೈತೆ. ಅದು ಆಡಿಗೆ ಹಾಕಿ ಆಡು ತಿನ್ಕತ್ತವ, ಡಬ್ಬಿಗೆ ತುಂಬಿಟ್ಟು ತಿಂತವೆ.
ರೊಟ್ಟಿ ಆಗ್ತಾ ಇದೆಯಾ? ಹ್ಞೂ ರೊಟ್ಟಿ ಅದಾಗ್ತದೆ. ಹೊಸ ಕಟ್ಬರ್ಬೇಕಾಯಿತು. ಫ್ರೆಂಡ್ಸ್, ಇವತ್ತು ನೆನ್ನೆ ಲಾಗ್ನ ಇವತ್ತು ಬುಧವಾರ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ಬೆಳಗ್ಗೆ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇಲ್ಲಿ ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ರೊಟ್ಟಿಗೆ ಹಿಟ್ಟನ್ನ ಮಿದ್ದು ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಹಾಲನ್ನ ಕಾಸಿಟ್ಟಿದ್ದೀನಿ. ಮತ್ತು ಮಧ್ಯಾಹ್ನಕ್ಕೆ ಹಸ್ಬೆಂಡ್ಗೆ ರೈಸ್ ಮಾಡಿದ್ದೀನಿ, ಸಾಂಬಾರಿದೆ ಅಂತ ಅಂದ್ಬಿಟ್ಟು. ಬನ್ನಿ ಇವಾಗ ರೊಟ್ಟಿ ಹಾಕೋಣ. ಫ್ರೆಂಡ್ಸ್, ಈಗ ಮೊದಲಿಗೆ ನಾನು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಹಾಗಲಕಾಯಿ ಪಲ್ಯ ಮಾಡೋದು ನಾನು ತುಂಬ ಸಲ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇಲ್ಲ. ರೊಟ್ಟಿಗೆ ಆಯಿತು ಅಥವಾ ಚಪಾತಿಗೆ ಆಯಿತು ಹಾಗಲಕಾಯಿ ಪಲ್ಯ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನಾನು ಫಸ್ಟೆಲ್ಲ ಅದನ್ನು ತಿಂತಾನೆ ಇರಲಿಲ್ಲ, ಕಹಿ ಬರುತ್ತೆ ಅಂತ ಅಂದ್ಬಿಟ್ಟು. ಇವಾಗ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಹಾಗಲಕಾಯಿ ಪಲ್ಯ. ವಾರಕ್ಕೆ ಒಂದು ಟೈಮ್ ಆದರೂ ಹಸ್ಬೆಂಡ್ ಕೈಲಿ ತರಿಸ್ಕೊಂಬಿಟ್ಟು ಮನೇಲಿ ಚಪಾತಿಗೆ ಅಥವಾ ರೊಟ್ಟಿಗೆ ನಾನು ಮಾಡ್ತಾನೆ ಇರ್ತೀನಿ. ಇವಾಗ ಅಂದ್ಕೊಳ್ತೀನಿ, ಫಸ್ಟೆಲ್ಲ ನಾನು ತಿಂತಾನೆ ಇರಲಿಲ್ವಲ್ಲ, ಮನೇಲಿ ಹಾಗಲಕಾಯಿ ಪಲ್ಯ ಮಾಡಿದರೆ ನಾನು ಸಪ್ರೇಟಾಗಿ ಏನಾದ್ರು ಮಾಡ್ಕೊಳ್ಳಿವೆ, ತಿಂತಾನೆ ಇರಲಿಲ್ಲ ಹಾಗಲಕಾಯಿ ಪಲ್ಯ. ನಮ್ಮಮ್ಮ ಆವಾಗ ಎಲ್ಲ ಹೇಳೋರು, ನಮ್ಮಮ್ಮ ಬದುಕಿದಾಗ ಹೇಳೋರು ಹಾಗಲಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ, ತಿನ್ನು ಅಂತ. ಇವಾಗ ನನಗೆ ಅದೇ ಫೇವ್ರೇಟಾಗಿ ಹೋಗ್ಬಿಟ್ಟಿದೆ. ನಿಜವಾಗ್ಲೂ ವಾರಕ್ಕೆ ಒಂದು ಸಲಿನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇವಾಗಂತೂ ನನ್ನ ಫೇವ್ರೇಟೇ ಅಂತ ಅನ್ಬೋದು. ಏನೂ ಇಷ್ಟ ಆಗಲ್ಲ, ರೊಟ್ಟಿಗಾರಾಗಲಿ ಚಪಾತಿಗಾರಾಗಲಿ ಹಾಗಲಕಾಯಿ ಪಲ್ಯನೇ ತುಂಬ ಇಷ್ಟ ಆಗ್ಬಿಡುತ್ತೆ ಇವಾಗ. ಫ್ರೆಂಡ್ಸ್, ರೊಟ್ಟಿ ಎಲ್ಲ ಹಾಕಾಯಿತು. ಇವಾಗ ಹಸ್ಬೆಂಡು ಸ್ವಲ್ಪ ಕೋಳಿಗೆ ಮೇವನ್ನ ಹಾಕ್ತಾಯಿದ್ರು. ನಮ್ಮ ಕೋಳಿಗಳು ಏನು ಅಂತ ಅಂದರೆ ಅವು ಮನೆ ಒಳಗಡೆ ಮೇವು ಪಾಠ ಆಗಿಬಿಟ್ಟು ಹೊರಗಡೆ ಹೋಗಿ ಮೇಯೋದೇ ಇಲ್ಲ. ಮೇವು ಖಾಲಿ ಆಗಿದ ತಕ್ಷಣವೇ ಸೀದಾ ಮನೆ ಬಾಗಿಲಿಗೆ ಬರ್ತವೆ. ಮೇವು ಹಾಕೋವರೆಗೂ ಅವು ಆಚೆನೇ ಹೋಗಲ್ಲ, ಅಷ್ಟು ರೋಸಿಸ್ತವೆ. ಇದು ಆಗ್ತಾ ಇರೋದು ಜೋಳದ ನುಚ್ಚು. ಅವಕ್ಕೆ ಮನೆ ಮೇವೇ ಆಗಬೇಕು, ಹೊರಗಡೆ ಹೋಗಿ ಹುಲ್ಲಂತೂ ಈಗ ತುಂಬಾ ಬೇಜಾನು ಬಂದಿದೆ. ಅವು ಮಾತ್ರ ಹೊರಗಡೆ ಹೋಗಿ ತಿನ್ನೋದಿಲ್ಲ. ಹಾಗೆ ಇವಾಗ ಆಡುಗಳಿಗೂ ಇವಾಗ ಬೆಳಗ್ಗೆ ಒಂದು ಟೈಮ್ ಜೋಳ ಕೊಡ್ತೀವಿ. ಇವಾಗ ಆಡುಗಳಿಗೂ ಸಹ ಜೋಳ ತಿನ್ಸೋಣ ಅಂತ ಅಂದ್ಬಿಟ್ಟು ಹಸ್ಬೆಂಡು ಜೋಳನ ಹಾಕ್ಕೊಳ್ತಾ ಇದ್ರು. ಹಾಗೆಯೇ ಜೋಳ ಹಾಕಿದ್ಮೇಲೆ ಆ ಜೋಳದ ಜೊತೆಗೆ ಸ್ವಲ್ಪ ಒಂದು ಅರ್ಧ ಬಟ್ಲಷ್ಟು ಅಕ್ಕಿನ ಹಾಕ್ತೀವಿ. ವಾತ್ಗಳಿರ್ತಾವಲ್ಲ, ಅವಕ್ಕೆ ಇದನ್ನು ಕೊಡ್ತೀವಿ. ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿ, ಜೋಳ ಮತ್ತು ಅದೇನೋ ಇನ್ನೊಂದು ನನಗೆ ಚಕ್ಕೆ ಥರ ಇದೆ, ಅದು ನನಗೆ ನೀಟಾಗಿ ಹೇಳೋದಕ್ಕೆ ಬರಲ್ಲ. ಆ ಚಕ್ಕೆ ಮತ್ತು ನೆಕ್ಸ್ಟು ಅಕ್ಕಿ ಮೂರನ್ನು ಮಿಕ್ಸ್ ಮಾಡಿ ಬೆಳಗ್ಗೆ ಒಂದು ಟೈಮ್ ಕೊಡ್ತೀವಿ ಮತ್ತು ಸಂಜೆ ಒಂದು ಟೈಮ್ ಕೊಡ್ತೀವಿ. ಇವು ಮಾರೋ ಆಟಗಳಾಗಿರೋದ್ರಿಂದ ಇವು ಸ್ವಲ್ಪ ಚೆನ್ನಾಗಿ ತಿಂದು ಸ್ವಲ್ಪ ದಪ್ಪ ಆಗಲಿ ಅಂತ ಅಂದ್ಬಿಟ್ಟು ಇವನ್ನ ಕೊಡೋದು. ನಾನು ಹೊರಗಡೆ ಜಾಸ್ತಿ ಮೇಯಿಸೋದಿಲ್ವಲ್ಲ, ಅದಕ್ಕೋಸ್ಕರ ಮನೇಲಿ ತಿಂಡಿ ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ಮೇಯಿಸ್ತಾರಲ್ಲ, ಅವರು ಈ ಥರ ಮೇವು ಕೊಡಲಿಲ್ಲ ಅಂದರೆ ನಡೆಯುತ್ತೆ. ನಾನು ಮೇಯಿಸೋದೇ ಒಂದು 2 ಅವರು 2 ಅವರ್ ಮೇಯಿಸ್ತೀನಿ, 2 ಅವರು ಅಥವಾ 3 ಅವರ್ ಮೇಯಿಸ್ತೀನಿ. ಇಲ್ಲ ಅಂದರೆ ಮನೆ ಹತ್ರನೇ ಹುಲ್ಲು ಕುಯ್ಕೊಂಬಂದು ಮನೆ ಹತ್ರನೇ ಹಾಕ್ತೀನಿ, ಇಲ್ಲ ಸೊಪ್ಪು ತಂದು ಹಾಕ್ತೀನಿ. ಆದ್ದರಿಂದ ಇವಕ್ಕೆ ಮನೆ ತಿಂಡಿನ ಸ್ವಲ್ಪ ಜಾಸ್ತಿ ಕೊಡಬೇಕು. ಫ್ರೆಂಡ್ಸ್, ಹಾಗೆಯೇ ಇವತ್ತಿನ ವಿಡಿಯೋ ಇದಾಗಿತ್ತು. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.